ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ನಮಗೆ ಪೂಜೆಗಳು ಮಾಡೋದಕ್ಕೆ ಟೈಮ್ ಇಲ್ಲ. ಅಷ್ಟೊಂದು ಕೆಲಸಗಳು ಟೆಂಡರ್ ಆಗಿದ್ದಾವೆ ರೋಡ್ಗಳದ್ದು. ಇವತ್ತು ಪ್ರಗತಿ ಪಥದ ಬೇರೆ ತಿರ್ಗಾ ನಮಗೆ ಬಂದಿದೆ, ಹೈಯೆಸ್ಟ್ ಬಂದಿದೆ ಪ್ರಗತಿ ಪಥ. ಅದು ಅದರಲ್ಲಿ ಎಷ್ಟು ಕಿಲೋಮೀಟ್ರ್? 30 ಕಿಲೋಮೀಟ್ರ್ ಪ್ರಗತಿ ಪಥದ ಬಂದಿದೆ. ಆ 30 ಕಿಲೋಮೀಟ್ರು ಜಡ್ಪಿನಲ್ಲಿ ಜಿಲ್ಲಾ ಪಂಚಾಯತಿ ಕೊಟ್ಟಿರುವ 25 ಜಡ್ಪಿ ರೋಡ್ಸ್ 25 ಕೋಟಿ, PWD ಇದು ಎಲ್ಲ ಮಾಡಿದ್ರೆ ನನಗೆ ಗೊತ್ತಿರೋ ಪ್ರಕಾರವಾಗಿ 80ರಿಂದ 90% ರೋಡ್ಗಳು ಮುಗಿದೋಗ್ತವೆ ನಮ್ಮದು. ನೆಕ್ಸ್ಟ್ ವರ್ಷ ಈ ಟೈಮ್ಗೆ ಈ ರೋಡ್ಗಳೆಲ್ಲ ಮುಗ್ತಾಗ್ತವೆ. ನೆಕ್ಸ್ಟ್ ಇಯರ್ ಬರುವಂಥ ಪ್ರಗತಿ ಪಥ ನಾವು ಮಾಡೋದಕ್ಕೆ ರೋಡ್ಗಳು ಇರೋದಿಲ್ಲ ನಮಗೆ, ಅಷ್ಟಾಗುತ್ತೆ. ಮುನ್ಸಮ್ಮಣ್ಣ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನೀವು ಬನ್ನಿ, ಕರ್ಕೊಂಡು ಹೋಗ್ತೀನಿ ಖುದ್ದಾಗಿ, ನಾವಿಬ್ಬರು ಜೊತೆಯಲ್ಲಿ ಹೋಗೋಣ. ರೋಡ್ಗಳು ಎಲ್ಲಿ ಕೆಲಸ ಆಗ್ತಾಯಿದೆ ಅಂತ, ಎಷ್ಟು ಟೆಂಡರ್ಗಳಾಗಿದ್ದೇವೆ ಅಂತ ದಾಖಲೆಗಳು ಸಮೇತವಾಗ್ಲೂ ನಿಮ್ಗೆ ಕೊಡ್ತೀವಿ. ಈ ಥರ ಕೇಳೋರು ನಮಗೂ ಬೇಕಾಗಿದ್ದಾರೆ. ಖಂಡಿತವಾಗ್ಲೂ ಅವ್ರು ಕೇಳಿರೋದನ್ನು ನಾನು ಸ್ವಾಗತ ಮಾಡ್ತೇನೆ. ಅವ್ರು ಬಂದರೆ ನಾನು ಎನಿ ಟೈಮ್ ರೆಡಿ, ನಾನೇನು ಕೋಲಾರ ಇರ್ತೀನಿ. ಅವ್ರು ಬಂದರೆ ಕರ್ಕೊಂಡೋಗಿ ತೋರಿಸ್ತೀನಿ. ಆ ಕೇಳುವಂಥ ವ್ಯಕ್ತಿಗಳು ನಮಗೆ ಬೇಕು, ಕೇಳದೇ ಇರೋರು ಇರಬಾರ್ದು. ಇವಾಗ ಮುನ್ಸಮ್ಮಣ್ಣ ಕೇಳಿರೋದೇನು? ಅಭಿವೃದ್ಧಿ ಬಗ್ಗೆ ಕೇಳಿದ್ದಾರೆ, ಸ್ವಾಗತ ಮಾಡ್ತೀವಿ. ಅವ್ರು ಬರಲಿ, ನಾನು ಕರ್ಕೊಂಡು. ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ನಮ್ಮ ಅವರು ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಲೋಕಾಯುಕ್ತವರು ಪದೇ ಪದೇ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳನ್ನೆಲ್ಲ, ನಮ್ಮ ಅವಧಿಯಲ್ಲಿ ಏನೂ ಇರಲಿಲ್ಲ ಅಂತ ಮತ್ತೆ 25% ಆರೋಪನ ಅವರು ಕಮಿಷನ್ ಆರೋಪನ ಅವರು ಮಾಡಿದ್ದಾರೆ, ಮಿನಿಸ್ಟರ್ನೂ ಮಾಡಿದ್ದಾರೆ. ಮಾಡಿರ್ಬೋದು ಅವರು. ಇವಾಗ ಲೋಕಾಯುಕ್ತ ಅವರು ಬರ್ತಾರೆ, ಅಧಿಕಾರಿಗಳು, ಲೋಕಾಯುಕ್ತ ಅವ್ರಿಗೆ ಇನ್ಫಾರ್ಮೇಷನ್ ಇರುತ್ತೆ, ಅಧಿಕಾರಿಗಳು ಯಾರು ತೊಗೊಂಡಾಗ ರೈಡ್ ಮಾಡಬೇಕು. ಅದನ್ನು ನಾನು ಸ್ವಾಗತ ಮಾಡ್ತೀನಿ, ಲೋಕಾಯುಕ್ತ ಅವರನ್ನು ಸ್ವಾಗತ ಮಾಡ್ತೀನಿ. ಕರಪ್ಷನ್ ಮಾಡುವಂಥ ಅಧಿಕಾರಿಗಳನ್ನು ಹಿಡ್ಕೊಂಡು ಹೋಗ್ರಿ ನೀವು, ಇಲ್ಲ ನಾವು ಕರಪ್ಷನ್ ಮಾಡ್ತಾಯಿದ್ರೆ ನಮ್ಮನ್ನು ಹಿಡ್ಕೊಂಡು ಹೋಗ್ರಿ ನೀವು. ಯಾರು ಮಾಡ್ತಾಯಿದ್ರು? ಲೋಕಾಯುಕ್ತ ಅನ್ನೋ ಒಂದು ಸಂಸ್ಥೆ ಇರೋದೇ ಅದಕ್ಕೋಸ್ಕರ ಅಲ್ವಾ? ಅವ್ರು ಬಂದರೆ ತಪ್ಪ? ಅವ್ರು ಬರೋದು ತಪ್ಪಪ್ಪ, ನೀವೇ ಹೇಳಿ. ನಿಮಗೆ ಸಂಬಂಧಪಟ್ಟ ಪ್ರಶ್ನೆ ಏನಂತಂದರೆ, ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ಮಾಡ್ತಿದ್ದಾರೆ, ಅದು ದುರುದ್ದೇಶಪೂರಿತ ಅಂತ. ಯಾಕಂತ ಹೇಳಿದ್ರೆ ಇದೇನು FDA ಅಜಯ್ ಕುಮಾರ್ ಅವರು ಸ್ಥಳದಲ್ಲಿರಲಿಲ್ಲ, ಅವರನ್ನು FIR ದಾಖಲು ಮಾಡಿದ್ದಾರೆ ಅಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ, ಇರ್ಬೋದು, ನಾವು ಅದನ್ನು ಇಲ್ಲ ಅಂತ ಹೇಳೋದಿಲ್ಲ, ಅದಿರ್ಬೋದು. ಲೋಕಾಯುಕ್ತ ಅವರು ದಾಳಿ ಮಾಡೋದು, ಪರಿಶೀಲನೆ ಮಾಡುವಂಥದ್ದು ಅವರ ಅಧಿಕಾರ, ಅವರು ಮಾಡ್ಬೋದು. ಇವಾಗ ಆ ಚೇಂಬರಲ್ಲಿ ಆ ಅಧಿಕಾರಿ ಇಲ್ಲದೇ ಇದ್ರೂ ಅವ್ರು ಬಂದು ದಾಖಲೆ ನೋಡುವಂಥದ್ದು ಅವ್ರ ಮೇಲೆ ಅವ್ರಿಗೆ ಇದ್ದೇ ಇರುತ್ತಪ್ಪ. ಅವರು ಮಾಡ್ಬೋದು, ಕರಪ್ಷನ್ ಮಾಡಿರುವಂಥದ್ದು ಯಾರನ್ನ ಇದ್ದರೆ ಲೋಕಾಯುಕ್ತರು ದಾಳಿ ಮಾಡ್ಬೋದು, ಚೆಕ್ ಮಾಡ್ಬೋದು. ಅದರಲ್ಲಿ ನಾನು ಯಾರ್ದೇನು ತಕರಾರೇನಿಲ್ಲ. ಜಾಸ್ತಿ ಆಗಿದೆ ಅಂತ ಇನ್ನೂ ಜಾಸ್ತಿ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಲೋಕಾಯುಕ್ತ ಅವರು ಇನ್ನೂ ಸ್ವಲ್ಪ ಜಾಸ್ತಿ ಬಂದು ರೈಡ್ ಮಾಡಿ ಅಲ್ಲೆಲ್ಲಿ ಹುಡುಕಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾರ ಸರ್ಕಾರದಲ್ಲಿ? ನಮ್ಮ ಸರ್ಕಾರದಲ್ಲಿ. ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಎಲ್ಲ ಒಂದೇ ಸರ್ಕಾರ. ಭ್ರಷ್ಟಾಚಾರ ಆಗಿದ್ರೆ ಪ್ರೂವ್ ಮಾಡಲಿ, ದಾಖಲೆಗಳು ಕೊಡಲಿ, ಎಲ್ಲಿ ಕಾಸು ತೊಗೊಂಡಿದ್ದಾರೆ, ಏನು ತೊಗೊಂಡಿದ್ದಾರೆ ಪ್ರೂವ್ ಮಾಡಿದ್ರೆ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. 13 ಗೆಲ್ತೀವಿ, ಅದು ನಮಗೆ ಗೊತ್ತಿಲ್ಲ. ನಾವು 13 ಗೆಲ್ತೀವಿ. JDS ಅವ್ರ ಆಶೆ ಎಷ್ಟಿದೆಯೋ ನಮಗೆ ಗೊತ್ತಿಲ್ಲ. ನಾವು 13 ಗೆಲ್ತೀವಿ ಅಂತ ನಮ್ಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಗೆಲ್ತೀವಿ ನಾವು. DCC ಬ್ಯಾಂಕು 4